ಏನ ಕೊಡೋಣ ಡ್ರಾಪು. ಲೋ 2 ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿದ್ರೆ ಕರ್ಕೊಂಡು ಹೋಗ್ತೀನಿ. ಹಾಂ, ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಎಷ್ಟನೇ ಕ್ಲಾಸು? ಯಾವ ಸ್ಕೂಲು? ಏನು ಕೇಳೋಣ ಕ್ವಶನು? 90 crores minus 1. God is great. ನಮ್ಮ ದೇಶದ ರಾಷ್ಟ್ರ ಪ್ರಾಣಿ ಯಾವುದು? ರಾಷ್ಟ್ರ ಪ್ರಾಣಿ ಯಾವುದು? ಸಿಂಹ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣ. ಲೇ ಸಿಂಹನೇನೋ? ಕರೆಕ್ಟಾಗಿ ಹೇಳು, ಇಲ್ಲ ಕರ್ಕೊಂಡು ಹೋಗಲ್ಲ. ಇನ್ನೊಂದು ಕೇಳ್ತೀನಿ, ಲಾಸ್ಟ್ ಇದು. ಒಂದು ಹೀರೋಯಿನ್ ನಿಂತ್ಕೊಂಡಿರ್ತಾಳೆ, ಆ ಹೀರೋಯಿನ್ನು ದನ ಮೇಯಿಸ್ತಾ ಇರ್ತಾಳೆ. ಆ ಕಡೆಯಿಂದ ಹೀರೋ ಬಂದು ನಿನ್ನ ಹೆಸರೇನು ಅಂತ ಕೇಳ್ತಾನೆ. ಈ ಕಡೆಯಿಂದ ವಿಲನ್ ಬಂದು ನೀನು ಎಷ್ಟು ದನ ಮೇಯಿಸ್ತಾ ಇದೆಯಾ ಇಲ್ಲಿ ಅಂತ ಕೇಳ್ತಾನೆ. ಆ ಹೀರೋಯಿನ್ನು ವಿಲನ್ಗೂ ಹೀರೋಗೂ ಒಂದೇ ಉತ್ತರ ಕೊಡ್ತಾಳೆ. ಏನದು? ಅವಳು ಎಷ್ಟು ದನ ಮೇಯಿಸ್ತಾ ಇದ್ದಾಳೆ ಅಂತಲೂ ಹೇಳ್ತಾಳೆ, ಅವಳ ಹೆಸರೇನು ಅಂತಲೂ ಹೇಳ್ತಾಳೆ. ಒಂದೇ ಆನ್ಸರ್. ಹಾಂ, ಧನಲಕ್ಷ್ಮಿ ಹೆಸರಾಯಿತು, ಎಷ್ಟು ದನ ಅಂತ ಹೆಂಗೆ ಗೊತ್ತಾಗುತ್ತೆ ಅದರಲ್ಲಿ? ಹೆಂಗ ಕನ್ಫ್ಯೂಸ್ ಆಗ್ಬೇಡ, ಧೈರ್ಯ ತುಂಬ್ಕೊ. ಹೇಳು, ಏನು ತಿಂದೆ ತಿಂಡಿ? ಹಾಂ ಹೇಳು. ಪಲಾವ್ ಆಚೆ ಬರ್ಬೇಕು ಇವಾಗ. ಬಾ, ನಿನ್ನ ಫ್ರೆಂಡ್ಸ್ಗೆಲ್ಲ ಕೇಳು ಕ್ವಶನ್ನ. ಹತ್ತು ಬಾ, ಹುಷಾರಾಗಿ ಕೂತ್ಕೋ. ಕೇಳ್ತೀಯನಾ ಸ್ಕೂಲಲ್ಲಿ ಎಲ್ಲರಿಗೂ? ಹುಷಾರಾಗಿ ಕೂತ್ಕೋ. ಏನಕ್ಕ ಕನ್ಫ್ಯೂಸ್ ಆದೆ ಕ್ವಶನ್ ಕೇಳಿದಾಗ? ಧೈರ್ಯ ಇರಬೇಕಣ್ಣ ಜೀವನದಲ್ಲಿ. ಚೆನ್ನಾಗಿ ಓದ್ಕೊ. ಬಿಟ್ಟೇ ಬಿಟ್ರು.